ಪ್ರಶಾಂತ್ ಅನ್ನೋರು ನಮ್ಮ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಿಲ್ಲ. ಬೇರೆ ಯಾವ್ದಾದ್ರು ಬ್ರಾಂಚ್ ಇದೆಯಾ? ದಿಸ್ ಇಸ್ ಅವರ್ ಓನ್ಲಿ ಬ್ರಾಂಚ್ ಮ್ಯಾಮ್. ಪ್ರಶಾಂತ್ ನಿಮ್ಮ ಎಂಪ್ಲಾಯಿ ಅಲ್ಲ ಅಂದರೆ ನಿಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟ್ಸ್ನ ಹೇಗೆ ಸೇಲ್ ಮಾಡೋಕ್ಕಾಗುತ್ತೆ? ಗೊತ್ತಿಲ್ಲ ಮ್ಯಾಮ್. ಐ ಜಸ್ಟ್ ಜಾಯ್ನ್ ದಿಸ್ ಆಫೀಸ್ 2 months ಬ್ಯಾಕ್. ಮೇ ಬಿ ಈಸ್ ಅನ್ ಇಂಡಿಪೆಂಡೆಂಟ್ ಏಜೆಂಟ್, ನಾಟ್ ಶ್ಯೂರ್. ನಿಮ್ಮ ಎಂಪ್ಲಾಯೀಸ್ ಹತ್ರ ಈ ಫೋಟೋ ತೋರಿಸಿ ಚೆಕ್ ಮಾಡಿಸೋಕ್ಕಾಗುತ್ತಾ? ಏಸ್ ಎಸ್ ಮೇಡಮ್. ಚೆಕ್ ಮಾಡಿ. ಇವ್ರು ಯಾರಿಗಾದ್ರೂ ಗೊತ್ತಂತ ಚೆಕ್ ಮಾಡಿಸ್ತೀರಾ? ಕೊಡಿ ಮೇಡಮ್. ಮ್ಯಾಮ್ ನನಗಿವ್ನು ಗೊತ್ತು. ಎಲ್ಲಿ ನೋಡಿದ್ರಿ? ಹೇಗೆ ಗೊತ್ತು? ಮ್ಯಾಮ್ ಪರ್ಸ್ನಲಾಗಿ ಗೊತ್ತಿಲ್ಲ, ಆದರೆ ಆಫೀಸಲ್ಲಿ ನೋಡಿದ್ದೀನಿ ಮ್ಯಾಮ್. ಆಯುಷೋ ಇವನೇನಾ? ಮ್ಯಾಮ್ 100%. ನನಗೆ ಚೆನ್ನಾಗಿ ನೆನಪಿದೆ. ಇವತ್ತು ನಾನು ಕಾಫಿ ತೊಗೊಂಡು ಬರಬೇಕಾದ್ರೆ ಅವ್ರು ರಿಸೆಪ್ಷನಲ್ಲಿದ್ದರು. ಬಾಯಲ್ಲಿ ಬಬಲ್ ಗಮ್ ತೊಗೊಂಡು ಮೆತ್ತಿಗೆ ಸೀಟ್ ಕೆಳಗಡೆ ಅಂಟಿಸೋಣ ಅಂತ ಹೋದರು. ನನಗೆ ಕೋಪ ಬಂದ್ಬಿಟ್ಟು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಬೈದ್ಬಿಟ್ಟೆ. ಆವಾಗ ಬಬಲ್ ಗಮ್ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ರು. ನಮ್ಮ ರಿಸೆಪ್ಷನಿಸ್ಟ್ ಮ್ಯಾಮ್ ಇವರು ನಮ್ಮ ಬಾಸ್ನ ನೋಡೋಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ಮ್ಯಾಮ್ ಇವ್ರು ಮಾಡಿದ ತಪ್ಪಲ್ವಾ? ರಿಸೆಪ್ಷನಿಸ್ಟ್ಗೂ ಚೆನ್ನಾಗಿ ನೆನಪಿದೆ. ಬನ್ನಿ ಅವ್ರ ಹತ್ರ ಹೋಗಿ ಕೇಳೋಣ. ಬನ್ನಿ ಮ್ಯಾಮ್. ನಿಮ್ಮ ಬಾಸ್ ಗುಪ್ತಾ ಇದ್ದಾರಾ? ಸಾರಿ, ಅವರಿಲ್ಲ. ಯಾವಾಗ ಬರ್ತಾರೆ? ನಂಗೆ ಗೊತ್ತಿಲ್ಲ ಮೇಡಮ್. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಅದು ನನ್ನ ಹತ್ರ ಇಲ್ಲ ಮೇಡಮ್. ಪ್ರಶಾಂತ್ ಬಾಡಿ ಡಿಸ್ಪೋಸ್ ಮಾಡಾಯಿತು, ಬಟ್ ಮಣಿ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಮೇಡಮ್. ಪ್ರಶಾಂತ್ ಮನೆಯವ್ರಿಗೂ ಕೇಳಿದೆ ಮಣಿ ಬಗ್ಗೆ. ಅವ್ರು ಇದುವರೆಗೂ ಅವನ್ನ ನೋಡೇ ಇಲ್ಲ ಅಂತ ಹೇಳಿದ್ರು, ಬಟ್ ಫೋನಲ್ಲಿ ಮಾತಾಡಿದಾರಂತೆ. ಇನ್ನೂ ಟ್ರೈ ಮಾಡಿ ನೋಡಿ ಕಿರಣ್, ಏನಾದರೂ ಸಿಗುತ್ತೆ. ಮತ್ತೆ ಆ ಪೇಂಟರ್ಸ್ ಕೇಳಿದ್ನಲ್ವಾ, ಅವ್ರನ್ನ ಎಂಕ್ವೈರಿ ಮಾಡಿದ್ರಾ? ಒಂದು ಲೇಯರ್ ಪೇಂಟ್ ಮಾಡಿದಾರಂತೆ. ಪ್ರಶಾಂತೆ ಪೇಂಟರ್ಸ್ಗೆ ನೆಕ್ಸ್ಟ್ ಲೇಯರ್ ಪೇಂಟ್ ಮಾಡಕ್ಕೆ ಕರೆದಾಗ ಬನ್ನಿ ಅಂತ ಹೇಳಿದಾನೆ ಮೇಡಮ್. ಪ್ರಶಾಂತ್ ಸೂಸೈಡ್ ಮಾಡ್ಕೊಂಡಿರೋ ಫ್ಲ್ಯಾಟ್ ಓನರ್ಗೆ ಫೋನ್ ಮಾಡಿದೆ. ಅವ್ನು ಬಂದುಬಿಟ್ಟು ಪ್ರಶಾಂತೇ ಫ್ಲ್ಯಾಟ್ ಕೊಡಿಸ್ತಾ ಅಂತ ಹೇಳ್ದ. ಆದರೆ ಗುಪ್ತಾ ಬಿಲ್ಡರ್ಸ್ ಎಂಪ್ಲಾಯಿ ಲಿಸ್ಟಲ್ಲಿ ಪ್ರಶಾಂತ್ ಹೆಸರೇ ಇಲ್ಲ. ಬಟ್ ಪ್ರಶಾಂತ್ ಗುಪ್ತಾನ ಮೀಟ್ ಮಾಡಿದ್ದಾನೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಗುಪ್ತಾ ಬಗ್ಗೆ ಬೇರೆ ಏನು ಇನ್ಫಾರ್ಮೇಷನು ಸಿಗ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ವೆರಿ ಫಿಶಿ. ಗುಪ್ತಾ ಇವನ್ ಮನೆ ಕಂಡುಹಿಡಿ. ನಾನು ಇನ್ಸ್ಪೆಕ್ಟರ್ ಹತ್ರ ಅಫಿಷಿಯಲ್ ಪರ್ಮಿಷನ್ ಕೇಳ್ತೀನಿ. ಸರಿ ಮೇಡಮ್.